ಅಲ್ಲ, ರಾಜ್ಯಪಾಲರೇ ಇದನ್ನೆಲ್ಲ ರಾಜ್ಯಪಾಲರ ಆಫೀಸಲ್ಲೇ ಕೂತ್ಕೊಂಡು ಬಿಜೆಪಿ JDSನವರು ಏನು ಮಾಡಬೇಕು ಎತ್ತು ಮಾಡಬೇಕು ಡ್ರಾಫ್ಟ್ ಆದಿಯಾಗಿ ನೋಟಿಸ್ ಆದಿಯಾಗಿ ಅವರೇ ಮಾಡಿಕೊಟ್ಟಿರುವಂಥದ್ದು ಕಾಣ್ತಾ ಇದೆ ಯಥಾವತ್ತು. ಆಮೇಲೆ ಇವನಿಗೆ ಅಬ್ರಾಮ್ಗೆ ಡ್ರಾಫ್ಟ್ ಮಾಡಿಕೊಟ್ಟಿರೋದು, ಅಬ್ರಾಮ್ಗೆ ಇಷ್ಟೊಂದು ಡೀಟೇಲ್ಸ್ ಇನ್ಫಾರ್ಮೇಶನ್ ಹೆಂಗೆ ಸಿಗುತ್ತೆ? ಯಾರು ಕೊಟ್ಟಿದ್ದಾರೆ? ಇದೆಲ್ಲ ಬಿಜೆಪಿ JDSನವರ ಈ ಸಮ್ಮುಖದಲ್ಲಿ ನಡೀತಾ ಇರುವಂಥದ್ದು. ಅದಂಗೆ ನೀವು ಖಾಸಗಿ ವ್ಯಕ್ತಿ ದೂರು ಕೊಟ್ಟ ತಕ್ಷಣ ನೀವು ಇಮಿಡಿಯೇಟ್ ಒಬ್ಬರು ಚೀಫ್ ಮಿನಿಸ್ಟರ್ ವಿರುದ್ಧ ದೂರು ಕೊಟ್ಟರೆ, ಅದನ್ನು ಚೀಫ್ ಮಿನಿಸ್ಟರ್ ಏನಾದರೂ ಮಾಡಿದ್ರೆ, ಚೀಫ್ ಮಿನಿಸ್ಟರ್ ಇದರಲ್ಲಿ ಏನಾದರೂ ಭಾಗಿಯಾಗಿದ್ದರೆ, ಚೀಫ್ ಮಿನಿಸ್ಟರ್ ಏನಾದರೂ 14 ಸೈಟ್ಗಳನ್ನ ತಗೊಂಡಿದ್ರೆ, ಚೀಫ್ ಮಿನಿಸ್ಟರ್ ಏನಾದರೂ ಇಷ್ಟೊಂದು 55 ಕೋಟಿ ಅಂತ ಏನು ಹೇಳ್ತಾನೆ ಅದನ್ನು ಹೊಡ್ಕೊಂಬಿಟ್ಟಿದ್ರೆ, ದೆನ್ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ವಿರುದ್ಧ ಕಂಪ್ಲೇಂಟ್ ಕೊಡುವಂಥದಕ್ಕೆ ಅಧಿಕಾರ ಇದೆ. ಚೀಫ್ ಮಿನಿಸ್ಟರ್ಗೂ ಇದಕ್ಕೆ ಸಂಬಂಧ ಇಲ್ಲ. 1968, 69 ಯಾವುದೋ ರೆಕಾರ್ಡ್ ಮ್ಯಾನಿಪುಲೇಟ್ ಆಗಿದೆ ಅಂತ ಹೇಳ್ತಾನವ, ಅದನ್ನು ಕೋಟ್ ಮಾಡ್ತಾರೆ. 68, 69ಕ್ಕೂ ಚೀಫ್ ಮಿನಿಸ್ಟರ್ 2010 ಇಸ್ವಿನಲ್ಲಿ ಅವ್ರ ಮೇಡಮ್ ತಗೊಂಡಿರೋದಕ್ಕೂ ಸಂಬಂಧ ಏನು ಸ್ವಾಮಿ? ಯಾವ ವರ್ಷದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರಿ? ಇದ್ರಲ್ಲಿ ಬಹಳ ಸ್ಪಷ್ಟವಾಗಿಲ್ವೇ? ದುರುದ್ದೇಶ ಕೂಡಿರೋಂಥದ್ದು ಬಹಳ ಸ್ಪಷ್ಟವಾಗಿಲ್ವೇ? ನಾನು ಮತ್ತೆ ಹೇಳ್ತಾ ಇದ್ದೀನಿ ಜನಸಾಮಾನ್ಯರಿಗೆ, ದಯಮಾಡಿ ರಾಜ್ಯದಲ್ಲಿ 4 ಹೊತ್ತು ಅನ್ನ ಊಟ ಮಾಡ್ತಾರೆ, ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ದಾರೆ, 2000 ರೂಪಾಯಿ ತಿಂಗಳು ಸಿಗ್ತಾ ಇದೆ, ಕರೆಂಟ್ ಉಚಿತವಾಗಿ ಪಡಿತಾ ಇದ್ದೀರಿ. ಇದಕ್ಕೆಲ್ಲ ಪ್ರಮುಖವಾದ ರುಬಾರಿ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವ್ರ ಮೇಲೆ ನಿಜವಾಗಲೂ ಕಾಳಜಿ ಇದ್ದರೆ, ಸಿದ್ದರಾಮಯ್ಯನಂಥ ವ್ಯಕ್ತಿ ನಮ್ಮ ರಾಜ್ಯಕ್ಕೆ ಬೇಕು ಅನ್ನುವಂಥದ್ದಿದ್ರೆ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ನೀವೆಲ್ಲ ಭಾಗಿಯಾಗಬೇಕು ನಾವು ಕರೆ ಕೊಟ್ಟಾಗ ಅಂತ ನಿಮ್ಮಲ್ಲಿ ನಾನು ಜನಸಾಮಾನ್ಯರಲ್ಲಿ, ರಾಜ್ಯದ ಜನತೆಯಲ್ಲಿ 6.5 ಕೋಟಿ ಜನಸಂಖ್ಯೆಯಲ್ಲಿ ನಾನು ಮನವಿ ಮಾಡ್ಕೋತೀನಿ. ಇವಲ್ಲ ನಾವೇ ಹೇಳ್ತಾ ಇದ್ದೀವಿ, ನಾವೇ ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದೀವಲ್ಲ, ಸಿಟ್ಟಿಂಗ್ ಇಮಿಡಿಯೇಟ್ ಜಡ್ಜ್ ಅವ್ರ ನೇತೃತ್ವದಲ್ಲಿ, ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಾ ಇದೆಯಲ್ಲ, ಅದು ವರದಿ ಬಂದಿದೆಯಾ? ಇಲ್ಲ ನೀವೇ ಒಂದು ತನಿಖೆಗೆ ಆದೇಶ ಮಾಡಲಿ, ಇವರೇನೆ ಈ ಗವರ್ನರು SIT ಥರ ಈಗಾಗಲೇ ತನಿಖೆ ಸಂಸ್ಥೆಗಳಿದಾವಲ್ಲ, ಅದಕ್ಕೆ ರೆಫರ್ ಮಾಡುವಂಥ ಕೆಲಸವನ್ನು ಮಾಡಲಿ, ರೆಫರ್ ಮಾಡಿಸಿ. ಲೋಕಾಯುಕ್ತಕ್ಕಾಗಲೇ ಕಂಪ್ಲೇಂಟ್ ಕೊಟ್ಟವನೇ ಕೊಡಿ, ಲೋಕಾಯುಕ್ತಕ್ಕೇನೆ SIT ಫಾರ್ಮೇಷನ್ ಆಗಿದೆ, ಜುಡಿಷಿಯಲ್ ಎನ್ಕ್ವೈರಿ ಇದೆ, ಜುಡಿಷಿಯಲ್ ಎನ್ಕ್ವೈರಿ ಕಮಿಷನ್ಗೆ ಕಳಿಸಿ, ನೀವು ಇದನ್ನು ಕಂಪ್ಲೇಂಟ್ ಮಾಡಿದ್ದು ಇದನ್ನು ನೋಡಿ ಅಂತ ಹೇಳಿ.